ಇಲ್ಲಿ ಬನ್ನಿ, ಅವ್ರಿಗೆ ಕೊಟ್ಟಿದ್ದಾರೆ, ಬನ್ನಿ ಬನ್ನಿ. ಎಸ್ ಮಾಸ್ಟರ್, ಅದೇ ಹೇಳ್ತಾ ಇದ್ದೆ, ನಿಮ್ ಹೇರ್ ಸ್ಪಾರ್ಕ್ ಕ್ರಿಯೇಟ್ ಮಾಡ್ತಿದೆ ಅಂತ. ಅದೇ ಹಿಂಗ್ ಕೊಡ್ಲಣ್ಣ, ಈಗ ಫುಲ್ ಕೊಡ್ಲಾ? ಓಕೆ, ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್. ಭಾಳ ಖುಷಿ ಆಗ್ತಿದೆ ಸಾಂಗ್ ನೋಡಿ. ಮಾಸ್ಟರ್, ಈ ಸಾಂಗು ನನ್ನ ಅಣ್ಣನ ಇಟ್ಕೊಂಡು ಮಾಡಿದ್ರೆ 1.5 ವರ್ಷ ಬೇಕು ನೀವು ಶೂಟ್ ಮಾಡೋಕ್ಕೆ. ಅದು ಏನು ಮಾಸ್ಟರ್ ಸ್ಟೆಪ್ಸು, ಅದು ಹೆಂಗೆ ಅಂತ ನಮ್ಗೆ ಏನು ಹಿಂಗೆ ಅನ್ನಕ್ಕೆ ಬರಲ್ಲ. ಏನು ಸರ್ ಡ್ಯಾನ್ಸು, ಬ್ಲಾಕ್ ಬಸ್ಟರ್ಸ್ ಡ್ಯಾನ್ಸ್ ಮಾತ್ರ ಸೂಪರಾಗಿ ಮಾಡಿದ್ದೀರಾ ಮೇಡಮ್, ನೀವು ಸೂಪರಾಗಿ ಮಾಡಿದ್ದೀರಾ. ಆಮೇಲೆ ಕಾಸ್ಟ್ಯೂಮು ವಂಡರ್ಫುಲ್ ಆಗಿದೆ. ನನಗೆ ಲೈಫಲ್ಲಿ ಹತ್ತತ್ತು ಕಾಸ್ಟ್ಯೂಮ್ ಹಾಕೋಬೇಕಂತ ಆಸೆ, ಹಾಕೊಂಡು ರೋಡಲ್ಲಿ ಹೋಗ್ಬೇಕು ಅಂತ. ಬಟ್ ರಚನಾ ಒಂಥರ ಕಾಸ್ಟ್ಯೂಮಾ? ಹಿಂಗೇನು? ಮೇಡಮ್ ಸಾರಿ ಮೇಡಮ್, ಕನ್ಫ್ಯೂಸ್ ಆಯಿತು, ಸಾರಿ. ನಿಮ್ಮ ಕೇಳಿಸ್ತದೆ ಸರ್, ಅದಕ್ಕೆ. ಎಸ್, ಭಾಳ ಖುಷಿ ಆಯ್ತು ಮಾಸ್ಟರ್, ಸಾಂಗ್ ಸಕ್ಕತ್ತಾಗಿದೆ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು, ಪ್ರೇಮ್ ಸರ್ ಮನೇಲಿ ಎಲ್ಲರ ಜೊತೆಗೂ ನಾನು ಆ್ಯಕ್ಟ್ ಮಾಡಿದ್ದೀನಿ. ಮಗನ ಜೊತೆ ಗುರು ಶಿಷ್ಯರು ಸಿನಿಮಾ ಮಾಡಿದ್ದೆ, ಅವ್ರ ಮಗಳ ಜೊತೆಗೆ ಟಗರು ಪಲ್ಯ ಮಾಡಿದ್ದೆ, ಸರ್ ಜೊತೆಗೆ ಇವತ್ತು ಸ್ಪಾರ್ಕಲ್ಲೂ ಇದ್ದೀನಿ. ಇದು ಬಿಟ್ಟು ಇನ್ನೊಂದು ಸಿನಿಮಾ ಮಾಡಿದ್ದೀನಿ, ಎಂಟೈರ್ ಫ್ಯಾಮಿಲಿ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು, ಅದೊಂದು ಖುಷಿ ಇದೆ. ಹಾಗೆ ಮಾಂತೇಶಣ್ಣ, ನಿಮ್ಮ ಸಿನಿಮಾದಲ್ಲಿ ಮೊದಲನೇ ನಿರ್ದೇಶನದಲ್ಲಿ ನನಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದೀರಾ. ಹೆಂಗಿಂದ್ರೆ ರಿಲೇ ಥರ ಕೊಟ್ಟಿದ್ದೀರಾ. ಫಸ್ಟಿಂದ ಇಂಟರ್ವ್ಯೂವರೆಗೂ ಅಣ್ಣ ಹೇಳ್ಕೊಂಬರ್ತಾನೆ, ಇಂಟರ್ವ್ಯೂಲಿಂದ ನಾನು ಹೇಳ್ಕೊಂಬಂದಿದ್ದೀನಿ. ಸೊ ಅದೊಂದು ಖುಷಿ ಇದೆ. ರಿಲೇ ಥರ ಅವ್ನು ಬಂದು ದೊಣ್ಣೆ ಹಿಂಗೆ ಕೊಡ್ತಾನೆ, ನಾನು ಇಟ್ಕೊಂಡು ಓಡೋಗಿದ್ದೀನಿ ಸೆಕೆಂಡ್ ಹಾಫು. ಸೊ ಅದು ಖುಷಿ ಇದೆ ಅಣ್ಣ. ಪಾತ್ರನೂ ಚೆನ್ನಾಗಿ ಬಂದಿದೆ, ಏನು ಹೇಳಿಲ್ಲ, ಹಂಗೇನಿಲ್ಲ. ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಒಳ್ಳೇದಾಗಲಿ. ಸದ್ಯದಲ್ಲೇ ಬರ್ತೀವಿ ಸೆಪ್ಟೆಂಬರ್ 25ಕ್ಕೆ, ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಪ್ರೊಡ್ಯೂಸರ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹಮಾರ ಹಿಂದಿ ತೋಡ ಆತ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಪ್ರೊಡಕ್ಷನ್, ಇನ್ನೂ ಒಳ್ಳೇದಾಗಲಿ, ಇನ್ನೂ 10 ಸಿನಿಮಾ ಆಗಲಿ, 100 ಸಿನಿಮಾ ಆಗಲಿ, ಇದೇ ಥರ ನಮ್ಗೆಲ್ಲರಿಗೂ ಕೆಲಸ ಕೊಡಿ ಮಾಸ್ಟರ್. ಥ್ಯಾಂಕ್ ಯು ಮಹಂತೇಶ್ ಅವರೇ, ಆಲ್ ದ ವೆರಿ ಬೆಸ್ಟ್. ಧರ್ಮಣ್ಣ, ನೀವೇನ್ ಹೇಳ್ತೀರಿ? ಫಸ್ಟ್ ಆಫ್ ಎಳೆದು ಕೊಟ್ಟಿದ್ದೀರಂತೆಲ್ಲ ಅವರಿಗೆ, ಏನ್ ಹೇಳ್ತೀರಿ? ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮತ್ತೆ ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕ ನಮಸ್ಕಾರ ಹೇಳ್ತಾ, ತುಂಬ ಖುಷಿ ಆಗ್ತಿದೆ. ಖಂಡಿತವಾಗ್ಲೂ ಮ್ಯೂಸಿಕಲ್ಲಿ, ಸಾಹಿತ್ಯದಲ್ಲಿ, ಕೊರಿಯೋಗ್ರಫಿ, ಸೆಟ್ಟು ಎಲ್ಲದರಲ್ಲೂ ಒಂದು ಅದ್ಭುತವಾದ ಸ್ಪಾರ್ಕ್ ಇದೆ ಸಾಂಗಲ್ಲಿ. ಭಾಳ ಖುಷಿ ಆಯಿತು. ಖಂಡಿತವಾಗ್ಲೂ ಸಿನಿಮಾಕ್ಕೆ ಇದು ಒಳ್ಳೆ ಸ್ಪಾರ್ಕ್ ಸಾಂಗ್ ಆಗುತ್ತೆ ಅಂತ ಹೇಳ್ತೀನಿ. ಆಮೇಲೆ ಡ್ಯಾನ್ಸು ಸರ್ ಹಿಂದ್ಗಡೆ ನನಗೆ ಹೇಳ್ತಿದ್ರು, ಇವಾಗ ಒಂದು ಟ್ರೆಂಡ್ ಶುರುವಾಗಿದೆ, ಏನಂತಂದರೆ ಸಾಂಗ್ ಆದಮೇಲೆ ಒಂದು ಹುಕ್ ಸ್ಟೆಪ್ ಹಾಕಿ ಅಂತ. ಈಗ ಅವರೇ ಹೇಳಿದ್ರು, ನಿಮ್ಮ ಕೈಯಲ್ಲಿ ಆಗಲ್ಲ ಬಿಡಿ ಅಂತ. ಅಂದರೆ ಸಾಧ್ಯನೇ ಇಲ್ಲ ಇದನ್ನ ಮಾಡಕ್ಕೆ ಹೇಳಿದ್ರೆ. ಒಂದು ಹೇಳಿದಾಗ 1 ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ. ನಮಗೆ ಮಾತ್ರ ಹುಕ್ ಸ್ಟೆಪ್ ಖಂಡಿತವಾಗ್ಲೂ ಬರೋದು. ಅವರೇ ಹೇಳ್ಬಿಟ್ರು, ನಿಮ್ಮ ಕೈ ಆಗಲ್ಲ ಬಿಡಿ ಸರ್ ಅಂತ ಹೇಳೇ ಕಳಿಸಿರು ಬರ್ಬೇಕಾದ್ರೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಅವ್ರು ಹೇಳ್ದಂಗೆ ಡ್ಯಾನ್ಸ್ ಸಾಂಗ್ಗಳು ತುಂಬಾ ಕಮ್ಮಿ ಆಗ್ತಿತ್ತು, ಡ್ಯಾನ್ಸ್ ನಂಬರ್ ತುಂಬಾ ಕಡಿಮೆ ಇದೆ, ಇತ್ತೀಚೆಗೆ ಕಡಿಮೆ ಆಗ್ತಿದೆ. ಅದನ್ನ ಖಂಡಿತವಾಗ್ಲೂ ಈ ಸಾಂಗು ಮತ್ತೆ ಇದರಿಂದ ಇನ್ನೊಂದಿಷ್ಟು ಸಾಂಗ್ಗಳು, ಈ ತರ ಡ್ಯಾನ್ಸ್ ಸಾಂಗ್ಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರ್ಬೇಕು. ಅವಾಗ ತುಂಬಾ ಖುಷಿ ಆಗುತ್ತೆ. ಅಂತಂದ್ರೆ ನಾವು ಸಿನಿಮಾಗೆ ಬರೋದೇ ಎಂಟರ್ಟೈನ್ಮೆಂಟಿಗೋಸ್ಕರ, ಅದು ಡ್ಯಾನ್ಸ್ ಅಲ್ಲಿ ಕೂಡ ಇನ್ನೂ ಜಾಸ್ತಿ. ಅಪ್ಪು ಸರ್, ಸುಮಾರು ಜನ ನಮಗೆ ನೆನಪಿರೋದೆ ಅವರು, ವಿನೋದ್ ರಾಜ್ಕುಮಾರ್ ಸರ್, ಇವರೆಲ್ಲ ನೋಡಿದ್ರೆ ನಮಗೆ ನೆನಪಾಗ್ತದೆ. ಶಶಿಕುಮಾರ್ ಸರ್ನೆಲ್ಲ ಡ್ಯಾನ್ಸ್ ಇಂದಾನೆ ಸುಮಾರು ಜನ ಬಂದು ಥಿಯೇಟರ್ ನೋಡೋರು. ಹಂಗೆ ಇವಾಗ ನೋಡಿದಾಗಲೂ ನಂಗೆ ತುಂಬಾ ಖುಷಿ ಆಯ್ತು. ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದಾರೆ ಸರ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸರ್. ಖಂಡಿತವಾಗ್ಲೂ ನಾವು ಇಲ್ಲಿ ಅಭಿನಂದನೆ ಸಲ್ಲಿಸಬೇಕಾಗಿರೋದು ಮ್ಯೂಸಿಕ್ ಡೈರೆಕ್ಟರ್ಗೆ, ಸಾಹಿತ್ಯ ಬರ್ತದೆ ನಮ್ಮ ಇವರಿಗೆ, ಎಡಿಟರ್ಗೆ, ಆಮೇಲೆ ಸ್ವಾಮಿ ಸರ್ಗೆ, ಆಮೇಲೆ ಆರ್ಟ್ ನಮ್ಮ ಮೂರ್ತಿ ಸರ್ಗೆ ಮತ್ತು ಮುರಳಿ ಸರ್ಗೆ, ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದ್ರೆ ತುಂಬಾ ದಿನ ಆಗಿತ್ತು ಈ ಥರದೊಂದು ಡ್ಯಾನ್ಸ್ ಸಾಂಗ್ ನೋಡಿ. ಖಂಡಿತವಾಗ್ಲೂ 25ಕ್ಕೆ, ನೀನು ಸೆಪ್ಟೆಂಬರ್ 25 ಖಂಡಿತವಾಗ್ಲೂ ಅಂತ ಹೇಳಿಲ್ಲ, ಖಂಡಿತವಾಗಿ 25ಕ್ಕೆ ಬಂದೇ ಬರ್ತೀವಿ. ಒಳ್ಳೆ ಎಫರ್ಟ್ ಹಾಕಿರೋದು ಇಲ್ಲಿ ಏನಂತಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು, ಹಾಗೆ ನಮ್ಮ ಮಾಂತೇಶ್ ಸರ್ ಖಂಡಿತವಾಗ್ಲೂ ಒಳ್ಳೆ ವರ್ಕ್ ಮಾಡಿದ್ದಾರೆ. ಅದಕ್ಕೆ ಏನ್ ಬೇಕು ಅದನ್ನ ತುಂಬಿ ಕೊಟ್ಟಿರೋದು ನಮ್ಮ ಗರಿಮಾ ಮೇಡಮ್ ಮತ್ತೆ ಅವಿನಾಶ್ ಸರ್. ಅವ್ರ ಪ್ರೊಡಕ್ಷನ್ ಅಲ್ಲಿ ತುಂಬಿ ಕೊಟ್ಟಿದ್ದಾರೆ. ಅದನ್ನ ಮತ್ತೆ ಅವ್ರಿಗೆಲ್ಲ ತುಂಬಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ. ಖಂಡಿತವಾಗ್ಲೂ 25ನೇ ತಾರೀಕು ಬರ್ತಾ ಇದೆ. ಮಿಸ್ ಮಾಡ್ದಂಗೆ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸ್ಪಾರ್ಕ್ ಸಿನಿಮಾ ಮೇಲೆ ಇರಲಿ, ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಿ. ಹಂಗಾರೆ ಫಸ್ಟ್ನೇ ಇದ್ರಲ್ಲೇ ಹೇಳಿದ್ದೆ, ಪ್ರೇಮ್ ಸರ್ದು ತುಂಬಾ ಒಡನಾಟ ಇದೆ, ಆದ್ರೆ ಅವ್ರ ಜೊತೆಗೆ ಆಕ್ಟ್ ಮಾಡಕ್ಕೆ ನಂಗೆ ಅವಕಾಶ ಸಿಕ್ಕಿರಲಿಲ್ಲ. ಇದರಲ್ಲಿ ಅವ್ರ ವಿರುದ್ಧವಾಗಿ ಆಕ್ಟ್ ಮಾಡಿದ್ದೀನಿ. ಅಂದ್ರೆ ನಾನು ಕೂಡ ಇದರಲ್ಲಿ ಖುಷಿ ಆಗೋದೇನಂದ್ರೆ,
ನಾನು ಓದಿರೋದು ಕೂಡ ಸುಮಾರು ಜನಕ್ಕೆ ಗೊತ್ತಿಲ್ಲ, ಜರ್ನಲಿಸಮ್. ಇದ್ರಲ್ಲಿ ಕೂಡ ನಾನು ಪತ್ರಕರ್ತನ ಪಾತ್ರ ಮಾಡಿರೋದ್ರಿಂದ ತುಂಬಾ ಹೆಮ್ಮೆಯಿಂದ ಖುಷಿ ಆಗ್ತಿದೆ. ಅದೇ ಒಂದು ಪಾತ್ರ ನಂಗೆ ಸಿಕ್ಕಿರೋದು. ಹಂಗಾಗಿ ಸರ್ದು ನಮ್ದು ಕಾಂಬಿನೇಷನ್ ಇದೆ ಸಿನಿಮಾದಲ್ಲಿ. ಫಸ್ಟ್ನೇ ಸಿನಿಮಾದಲ್ಲಿ ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆಗೆ ಆಕ್ಟ್ ಮಾಡಿದ್ದು. ಅದ್ದೂರಿಯಾಗಿ ಬರ್ತಾ ಇದೆ. 25ಕ್ಕೆ ಮರಿಬೇಡಿ, ಸೆಪ್ಟೆಂಬರ್ 25. ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ. ಥ್ಯಾಂಕ್ ಯು ಸೊ ಮಚ್. ಧರ್ಮಣ್ಣ ಅವ್ರ ಟ್ರೈನ್ 8 ಗಂಟೆಗೆ, ಅದಕ್ಕೆ ತುಂಬಾ ಫಾಸ್ಟ್ ಆಗಿದ್ದಾರೆ. ಥ್ಯಾಂಕ್ ಯು. ಸಾರಿ ಸರ್, ಒಬ್ರು ಸ್ವಾಮಿ ಸರ್ ಬಗ್ಗೆ ಮಾತಾಡಿರಲಿಲ್ಲ. ಕನ್ನಡದಲ್ಲಿ ತುಂಬಾ ಸಿನಿಮಾಗಳು ಮಾಡಿದ್ರು, ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದಾರೆ. ಈಗ ಬಾಲಿವುಡ್ ಸ್ವಾಮಿ ಅಂತ ಹೆಸರು ತಗೊಂಡಿದ್ದಾರೆ ಸರ್. ಹಾಗೆ ಹಾಲಿವುಡ್ಗೆ ಹೋಗಿ ಅಂತ ನಮ್ಮ ಕನ್ನಡ ಕಡೆಯಿಂದ ಹಾರೈಸ್ತೀನಿ ಸರ್. ಹಾಲಿವುಡ್ಗೂ ನೀವು ವರ್ಕ್ ಮಾಡಬೇಕು. ಬಾಲಿವುಡ್ ಅಂತೂ ರೀಚ್ ಆಗಿದ್ರೆ ಒಳ್ಳೇದಾಗಿ ಸರ್. ನಿಮ್ಮ ವರ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸರ್, ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಹಾಂತೇಶ್ ಅವರೇ. ಧರ್ಮಣ್ಣ ಥ್ಯಾಂಕ್ ಯು. ನಮ್ಮ ವೆರೈಟಿ ಕೊರಿಯೋಗ್ರಫರ್ ಮಾಸ್ಟರ್, ತುಂಬಾ ಚೆನ್ನಾಗಿದೆ ಕಾಸ್ಟ್ಯೂಮು. ಸ್ಪಾರ್ಕ್ ಬಗ್ಗೆ ಹೇಳಿ ಮಾಸ್ಟರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಡೈರೆಕ್ಟ್ರು, ನನ್ನ ಸ್ನೇಹಿತರವರು, ನಾವೆಲ್ಲ ಒಟ್ಟಿಗೆ ತುಂಬ ವರ್ಷಗಳ ಕಾಲ ಬಂದಿದ್ದು. ಒಂದು ಈ ಸಿನಿಮಾದಲ್ಲಿ ಇದೊಂದು ಸಾಂಗ್ ಮಾತ್ರ ನಾನು ಮಾಡಿರೋದು, ಬೇರೆ ಬೇರೆ ಕೊರಿಯೋಗ್ರಾಫರ್ ಮಾಡಿದ್ದಾರೆ. ಈ ಸಾಂಗ್ನ ಕೊರಿಯೋಗ್ರಾಫ್ ಮಾಡಿದ್ದೀನಿ. ತುಂಬ ಥ್ಯಾಂಕ್ ಯು ಪ್ರೊಡ್ಯೂಸರ್ಸ್ಗೆ ನನ್ನ ಚಾಯ್ಸ್ ಮಾಡಿದ್ದಕ್ಕೆ, ಆಮೇಲೆ ನಮ್ಮ ಡೈರೆಕ್ಟ್ರಿಗೆ. ಮುಖ್ಯವಾಗಿ ಒಂದು ವಿಷಯ ಹೇಳ್ತೀನಿ, ಆಮೇಲೆ ಮಾತಾಡ್ತೀನಿ. ನಮ್ಮ ಸ್ವಾಮಿ ಅವರು ಮೋಸ್ಟ್ಲಿ ನೆಕ್ಸ್ಟ್ ಅಷ್ಟು ಜೊತೆ ಕೆಲಸ ಮಾಡಲ್ಲ, ಅದು ಡೌಟ್ ಅನ್ಸುತ್ತೆ. ಇಲ್ಲ, ಯಾಕಂದ್ರೆ ಇದೇ ಫಸ್ಟ್ ಟೈಮ್ ಈ ತರ ಸಾಂಗ್ ನಾನು ಮಾಡಿರೋದು. ಇದರ ಕಲರ್ಫುಲ್ ಸೆಟ್ ಆಗಿ ಈ ತರ ಮಾಡಿದೆ ಫಸ್ಟ್ ಟೈಮ್ ಅಂತ ಹೇಳಿದ್ರು. ಅದು ಹೇಳಿರೋದ್ರಿಂದ ಮೋಸ್ಟ್ಲಿ ಸ್ಟೇಟ್ಮೆಂಟ್ ಹೋಗತ್ತದು. ತುಂಬ ಚೆನ್ನಾಗಿ ಸ್ವಾಮಿಯವರು ನನಗೆ, ನಾನು ಅವ್ರ ಜೊತೆಗೆ ತುಂಬ ಸಿನಿಮಾಗಳು ಮಾಡಿದ್ವಿ, ಬಟ್ ಈ ಸಿನಿಮಾದಲ್ಲಿ ಒಳ್ಳೆ ಕಾಂಬಿನೇಷನ್ಸ್ ಅಲ್ಲಿ ವರ್ಕ್ ಮಾಡಿದ್ವಿ. ಈ ಸೆಟ್ ಎಲ್ಲ ಕಾನ್ಸೆಪ್ಟ್ ಎಲ್ಲ ಸ್ವಾಮಿ ಅವ್ರದ್ದೇನೆ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ರು ಸ್ವಾಮಿ ಅವರು ಇದನ್ನ. ಅದ್ರ ಜೊತೆಗೆ ನಮ್ಮ ಉಸ್ಮಾನೆ ಮೂರ್ತಿ ಅವರು ಸೆಟ್ನ ಈ ಚಿಕ್ಕದಾಗಿದ್ರು ಚೊಕ್ಕಟಾಗಿದ್ರು ನೋಡೋಕ್ಕೆ ತುಂಬ ಗ್ರ್ಯಾಂಡಿಶ್ ಆಗಿ ಕಾಣ್ತಾ ಇತ್ತು. ಅದಕ್ಕೆಲ್ಲ ಅವರ ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ ಹೋಗ್ಬೇಕು, ಯಾಕಂದ್ರೆ ಅಷ್ಟು ಚೆನ್ನಾಗಿ ಕಾಸ್ಟ್ಯೂಮು ನಮ್ಮ ಬಾಬು ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಅದಕ್ಕೆ ಆಮೇಲೆ ಮುಖ್ಯವಾಗಿ ನಮ್ಮ ಲಿರಿಕ್ ರೈಟ್ರು, ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ಆಮೇಲೆ ಸಿಂಗರ್. ಯಾಕಂದ್ರೆ ಅವರಿಲ್ಲ ಅಂದರೆ ಈ ಸಾಂಗ್ ಇಷ್ಟು ಚೆನ್ನಾಗಿ ಬರೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಶರಣ್ ಸರು ಅಷ್ಟೇ, ಎಲ್ಲನೂ ಚೆನ್ನಾಗಿ ಮೂಡ್ ಬಂದಿದೆ. ಮೇಯ್ನ್ ಆಗಿ ನಮ್ಮ ಹೀರೋಯಿನ್ನು ಕ್ಲಾಸಲ್ಲಿ ಬಂದ್ಬಿಟ್ಟು ಹೀರೋ ಸಿಕ್ಕಾಪಟ್ಟೆ ಮಿಸ್ತಾ ಇದ್ರು ಕ್ಲಾಸಲ್ಲಿ, ಅಂದ್ರೆ ಹೆವಿ ಪ್ರಾಕ್ಟೀಸ್, ಫುಲ್ ಎನರ್ಜಿ ಕೊಟ್ಟು ಮಾಡ್ತಾ ಇದ್ರು. ಹೀರೋಯಿನ್ ಅಲ್ಲಿ ರಚನೆ ಮಾಡಿ ಬಂದ್ರು, ಸುಮ್ಮನೆ ಅಯ್ಯೋ ನಂಗೆ ಇದಾಗತ್ತಾ, ಇದು ಮಾಡ್ತೀನಾ ಅಂತ ಇದ್ರು. ಬಟ್ ಆಮೇಲೆ ಸೆಟ್ ಬಂದು ನೋಡಿದ್ರೆ ಅವ್ರು ಹುಲಿ ಆಗ್ಬಿಟ್ಟಿದ್ದಾರೆ ಅಲ್ಲಿ ಅವ್ರದೇ ಮಿಂಚಿಂಗ್ ಅಲ್ಲಿ ನೋಡಕ್ಕೆ ಸ್ಪಾರ್ಕ್ ಅಲ್ಲಿ ಕೊಟ್ರು. ಅವರು ಕರೆಕ್ಟಾಗಿ ಸ್ಪಾರ್ಕ್ ಅಲ್ಲಿ ಕೊಟ್ರು. ನಾನು ಏನು ಹಿಂಗೆ ನೋಡ್ತಾ ಇದ್ದೀನಿ, ನಾನು ಕ್ಲಾಸಲ್ಲಿ ನೋಡಿದ್ರೆ ಮಾಸ್ಟರ್ ನಂಗೆ ಬರುತ್ತಾ ಮಾಸ್ಟರ್, ಇದು ಆಗತ್ತಾ ಮಾಸ್ಟರ್ ನೋಡಿ ಮಾಸ್ಟರ್ ಅಂತೆಲ್ಲ ಹೇಳೋರು. ಆಮೇಲೆ ನೋಡೋದು ಅಲ್ಲಿ ಸ್ಪಾಟ್ ಅಲ್ಲಿ ಬಂದು ನೋಡೋದು ಇವ್ರಿಬ್ರು ಅಷ್ಟು ಚೆನ್ನಾಗಿ ಕೆಮಿಸ್ಟ್ರಿ ವರ್ಕೌಟ್ ಆಯ್ತು. ಯಾಕಂದ್ರೆ ಅದಕ್ಕೆ ಅವ್ರ ಫೇಮಸ್ ಡೈಲಾಗ್ ಹೆಂಗೆ ನಾವು ನಿಜವಾಗ್ಲೂ ಚೆನ್ನಾಗಿ ಅವ್ರಿಬ್ರು ನನ್ನ ನೋಡಿದಾಗ ತುಂಬಾ ಖುಷಿ ಆಯ್ತು. ನಮ್ಗೆ 20 ವರ್ಷದ ಜರ್ನಿಯಲ್ಲಿ ನಮ್ಗೆ ಈಗ ನಮಗೆ ಸ್ಕೋಪ್ ಸಿಗ್ತಾ ಇದೆ. ಯಾಕಂದ್ರೆ ಡ್ಯಾನ್ಸ್ ಅನ್ನೋದನ್ನ ತುಂಬಾ ಮರ್ತು ಬಿಟ್ಟಿದ್ವಿ ನಾವು. ಅಂದ್ರೆ ಆ ಥರ ಮಾಡೋರು ಬೇಕಾಗಿತ್ತು ನಮಗೆ. ಆ ಥರ ನಮ್ಮ ಹೀರೋ ಸೂಪರ್ ಆಗಿ ಕಾಣ್ತಾರೆ ಮುದ್ದಾಗಿ, ನಮ್ಮ ಹೀರೋಯಿನ್ ಅಷ್ಟೇ. ಈ ಸಾಂಗ್ ಅಲ್ಲಿ ನಮ್ಮ ಡ್ಯಾನ್ಸರ್ಸ್, ನನ್ನ ಅಸಿಸ್ಟೆಂಟ್ಸು ಎಲ್ಲ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆಮೇಲೆ ಟೋಟಲ್ ಟೀಮ್, ದಯವಿಟ್ಟು ಯಾರ ಹೆಸರು ಬರ್ತಿದ್ದು ಕ್ಷಮಿಸಿ. ಎಲ್ಲರೂ ತುಂಬಾ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ಎಡಿಟರ್ ಆಗಿರ್ಬೋದು, ಯಾಕಂದ್ರೆ ಎಡಿಟರು ಮೇನ್ ಇಂಪಾರ್ಟೆಂಟ್ ಸಾಂಗಿಗೆ. ಅವರು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನನಗೆ ಇದರಲ್ಲಿ. ಜೊತೆಗೆ ಇವ್ರ ಜೊತೆಗೆಲ್ಲ ನೀನು ಸಾಂಗ್ ಸ್ಟೆಪ್ಸ್ ಹಾಕ್ಸ್ತೀನಿ, ಆಮೇಲೆ ರೀಲ್ಸ್ ಮಾಡಿ ಹಾಕ್ಸ್ತೀನಿ. ನಮ್ಮ ಪ್ರೇಮ್ ಸಾರು ಅವ್ರ ಜೊತೆಗೆ ಒಳ್ಳೆ ಹಿಟ್ ಸಾಂಗ್ಸ್ಗಳು ಮಾಡಿದೀವಿ. ಎಲ್ಲ ಇಟ್ಟಿರೋರು ಇದಾರೆ ಇಲ್ಲಿ. ಇದು ದೊಡ್ಡ ಹಿಟ್ ಆಗ್ಲಿ, ಚೆನ್ನಾಗಾಗ್ಲಿ, ದೊಡ್ಡ ಸ್ಪಾರ್ಕ್ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಾಧ್ಯಮ ಮಿತ್ರರಿಗೂ ಪತ್ರಿಕರಿಗೂ ನಮಸ್ಕಾರಗಳು. ಆ್ಯಂಡ್ ನಮ್ಮ ಎಂಟೈರ್ ಟೀಮ್ ಒಂದು ಊರೇ ಸೇರಿದೆ ಈ ಒಂದು ಹಾಡನ್ನ ಮಾಡೋಕ್ಕೆ. ಆ್ಯಂಡ್ ಎಲ್ಲರೂ ಬಂದು ಮಾತಾಡಿದ್ದಾರೆ, ನಂಗೆ ತುಂಬ ಖುಷಿ ಆಯಿತು ಎಲ್ಲರೂ ಬಂದು ಮಾತಾಡಿರೋದು. ಇದು ನನ್ನ ಮೊದಲನೇ ಕಮರ್ಷಿಯಲ್ ಸಾಂಗ್, ಡ್ಯಾನ್ಸ್ ನಂಬರ್, ನಂದು ಫಸ್ಟ್ ಪ್ರಾಪರ್ ಡ್ಯಾನ್ಸ್ ನಂಬರ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬಾ ನರ್ವಸ್ನೆಸ್ ಇತ್ತು. ಮುರಳಿ ಮಾಸ್ಟರ್ ಹೇಳಿದಂಗೆ ಒಂದೊಂದು ಚಿಕ್ಕ ಸ್ಟೆಪ್ಗೂ ಅವ್ರಿಗೆ ಕಾಟ ಕೊಡ್ತಾಯಿದೆ, ಸರ್ ಚೆನ್ನಾಗಿ ಬರ್ತಿದೆಯಾ. ಯಾಕಂದರೆ ಆಬ್ವಿಯಸ್ಲಿ ನಿರಂಜನ್ ಅವರು ಇಸ್ ಅನ್ ಅಮೇಝಿಂಗ್ ಡಾನ್ಸರ್. ಆ್ಯಂಡ್ ಎಲ್ಲ ಡಾನ್ಸರ್ಸು ಇದ್ರು ಸ್ಟೇಜ್ ಮೇಲೆ. ಸೊ ಅವರು ಒನ್ ಟೇಕಲ್ಲೆಲ್ಲ ಮುಗಿಸ್ಬಿಡ್ತಾರೆ, ನನ್ನಿಂದ ಇನ್ನೊಂದು ಟೇಕ್ ಆಗಬಾರ್ದು ಅಂತ ಒಂದು ಭಯ ಇತ್ತು ನನಗೆ. ಸೊ ಮುರಳಿ ಮಾಸ್ಟರ್ಗೆಲ್ಲ ಕಾಟ ಕೊಟ್ಟು ಸ್ಟೇಜಲ್ಲಿ ಬಂದಮೇಲೆ, ಸೆಟ್ಟಲ್ಲಿ ಬಂದಮೇಲೆ ನಂಗೆ ಒಂದಷ್ಟು ಕಾನ್ಫಿಡೆನ್ಸ್ ಬಂತು. ನಂಗೆ ಕಾನ್ಫಿಡೆನ್ಸ್ ಬರೋವರೆಗೂ ಬೇರೆ ಅವ್ರು ಯಾರಿಗೂ ಕಾನ್ಫಿಡೆನ್ಸ್ ಕೊಟ್ಟಿಲ್ಲ ನಾನು. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ. ಔಟ್ಕಮ್ ನನಗೆ ಇಷ್ಟ ಆಗಿದೆ, ಅಮ್ಮಂಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಎಂಟೈರ್ ಟೀಮ್, ಗರಿಮಾ ಮ್ಯಾಮ್,
ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಐ ಥಿಂಕ್ ಗರಿಮಾ ಮ್ಯಾಮ್ ಇಡೀ ಸಿನಿಮಾದಲ್ಲಿ ಪ್ರತಿದಿನ ಇರ್ತಾಯಿದ್ರು. ಪ್ರೊಡ್ಯೂಸರ್ಸ್ ಯೂಶ್ವಲಿ ಹಂಗೆ ಬರಲ್ಲ, ಬಟ್ ಗರಿಮಾ ಮ್ಯಾಮ್ ಬಂದು ಅವ್ರದ್ದೇ ಒಂದು ಎನರ್ಜಿನ ಫಿಲ್ ಮಾಡ್ತಾಯಿದ್ರು ಸೆಟ್ಟಲ್ಲಿ. ಆ್ಯಂಡ್ ಮಹಂತೇಶ್ ಸರ್ ಬ್ಯೂಟಿಫುಲ್ ಸಾಂಗ್ ಕೊಟ್ಟಿದ್ದೀರಾ, ಬ್ಯೂಟಿಫುಲ್ ಸಿನಿಮಾ ಕೊಟ್ಟಿದ್ದೀರಾ. ನನ್ನ ನಂಬ್ಕೊಂಡು ನನ್ನ ಮೇಲೆ ಒಂದು ನನ್ನ ಫಸ್ಟ್ ಕಮರ್ಷಿಯಲ್ ಪ್ರಾಜೆಕ್ಟ್ನ ಕೊಟ್ಟಿದ್ದೀರಾ ನನಗೆ. ಸೊ ನನ್ನ ಕರಿಯರ್ಗೆ ಒಂದು ದೊಡ್ಡ ಪಾತ್ರ ಆಗುತ್ತೆ ಈ ಸಿನಿಮಾ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ವಾಮಿ ಸರ್ ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದೀರಾ. ನಂದು ಗ್ಲ್ಯಾಮರಸ್ ಅಂತ ಏನಾದರೂ ಹೀರೋಯಿನ್ ಆಗಿ ಗ್ಲ್ಯಾಮರಾಗಿ ಕಾಣಿಸ್ತಾ ಇದ್ದೀನಿ ಅಂದರೆ ಈ ಸಿನಿಮಾಲೇ ನೀವು ನೋಡ್ತೀರಾ. ಫಸ್ಟ್ ಎವರ್ ಪ್ರಾಪರ್ ಗ್ಲ್ಯಾಮರಸ್ ರೋಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಿರಂಜನ್, ಐ ಹ್ಯಾಡ್ ಎನ್ ಅಮೇಝಿಂಗ್ ಟೈಮ್ ವರ್ಕಿಂಗ್ ವಿತ್ ಯು. ವೆರಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಆ್ಯಂಡ್ ನಾವು ಆ್ಯಕ್ಟ್ ಮಾಡ್ತಾ ಇದ್ದಾಗಲೂ ತುಂಬ ಇಂಪ್ರೂವೈಸ್ ಮಾಡ್ಕೊಂಡು ಆ್ಯಕ್ಟ್ ಮಾಡ್ತಾ ಇದ್ವಿ. ಸೊ ಇಟ್ ವಾಸ್ ನೈಸ್ ಆ್ಯಂಡ್ ಕಾಂಪೀಟಿಂಗ್ ಆ್ಯಕ್ಟಿಂಗ್ ವಿತ್ ಯು. ಆ್ಯಂಡ್ ಪ್ರೇಮ್ಸ್, ನನಗೆ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಆ್ಯಕ್ಟ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿದ್ದಕ್ಕೆ. ಆ್ಯಂಡ್ ಸ್ಟಾರ್ಟಿಂಗಿಂದನೇ ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದಾಗ ಅಷ್ಟೇ ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸ್ತಾ ಇದ್ರಿ. ಆ್ಯಂಡ್ ದೇವರ್ ನಮ್ಮ ಸಿನಿಮಾಲ್ಲಿ ಒಂದಷ್ಟು ಹೈಸ್ ಆ್ಯಂಡ್ ಲೋಸ್ ಇವೆ. ಲೋಸಲ್ಲಿ ತುಂಬ ಇಂಟೆನ್ಸ್ ಆ್ಯಕ್ಟಿಂಗ್ ಬೇಕಿತ್ತು. ಅವಾಗ ಅವರೇ ನನ್ನ ಪುಷ್ ಮಾಡಿಬಿಟ್ಟು ಇಲ್ಲ ಚೆನ್ನಾಗಿ ಮಾಡ್ತಿದ್ದೀರಾ, ಇದು ಚೆನ್ನಾಗಿ ಮಾಡ್ತಿದ್ಯಾ, ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರ್ತಾ ಇದೆ ಅಂತೆಲ್ಲ ಹೇಳ್ತಾಯಿದ್ರು. ದಟ್ ಇಸ್ ವೆರಿ ಮೋಟಿವೇಟಿಂಗ್ ಕಮಿಂಗ್ ಫ್ರಮ್ ಯು ಸರ್. ಥ್ಯಾಂಕ್ ಯು. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸರ್. ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ. ಸಚಿನ್ ಬಸೂರ್ ಅವರೇ ಥ್ಯಾಂಕ್ ಯು ಸೋ ಮಚ್. ನನ್ನ ಫಸ್ಟ್ ಎವರ್ ಕಮರ್ಷಿಯಲ್ ಸಾಂಗ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಂಗೀತ ವೆರಿ ನೈಸ್ ಸಿಂಗಿಂಗ್ ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ನಿಮ್ಮ ವಾಯ್ಸಿಗೆ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಸರ್ ಪ್ರಮೋದ್ ಸರ್ ಲಿರಿಕ್ಸ್ ಆರ್ ಅಮೇಝಿಂಗ್. ಆ್ಯಂಡ್ ಯಾರನ್ನಾದರೂ ಮಿಸ್ ಮಾಡಿದರೆ ಐ ಆಮ್ ರಿಯಲಿ ಸಾರಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಹಾಡು ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಒಂದಷ್ಟು ಹುಕ್ ಸ್ಟೆಪ್ಸು ಬಿಟ್ಟಿದ್ದೀವಿ. ಎಲ್ಲರೂ ಅದರ ಸ್ವಲ್ಪ ಟ್ರೆಂಡ್ ಮಾಡಕ್ಕೆ ಟ್ರೈ ಮಾಡಿ. ಇಲ್ಲ, ನೆಕ್ಸ್ಟ್ ನೀವು ಮಾಡಿದ್ಮೇಲೆ ಅವ್ರು ಟ್ರೆಂಡ್ ಮಾಡ್ತಾರೆ. ಎಲ್ಲರೂ ಬಿಟ್ರಿ ಮಹಂತೇಶ್ ಅವ್ರ ಹೆಸರು ಹೇಳಿದ್ರೆ ಅವ್ರು ಬೇಜಾರು ಮಾಡ್ಕೊಳ್ತಾರೆ ನೋಡಿ, ಇಲ್ಲಿ ಹೇಳ್ತಿದ್ದಾರೆ. ಅಯ್ಯೋ ಹೌದು, ಮಹಂತೇಶ್ ಅವರೇ ಸಾರಿ. ಮಹಂತೇಶ್ ಅವರೇ ವೆರಿ ನೈಸ್. ಅಂದರೆ ನಮ್ದು ಇಬ್ಬರದ್ದು ಕಾಂಬಿನೇಷನ್ ಇಲ್ಲ, ಬಟ್ ಅವ್ರ ಜೊತೆ ಮುಂಚೆ ಕೆಲಸ ಮಾಡಿದ್ದೀನಿ. ಅಮೇಝಿಂಗ್ ಆ್ಯಕ್ಟರ್ ಅವರು. ಆನ್ ಸ್ಟೇಜ್ ಆಫ್ ಸ್ಟೇಜ್ ಎರಡರಲ್ಲೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಚೆನ್ನಾಗಿ ಇದು ಕಾಮಿಡಿ ಮಾಡ್ತಾ ಇರ್ತಾರೆ. ಸೊ ಇಟ್ ವಾಸ್ ನೈಸ್ ವರ್ಕಿಂಗ್. ಆ್ಯಂಡ್ ಅಷ್ಟೇ, ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ. ಈ ಮೀಡಿಯಾ ಮುಖಾಂತರನೇ ನಾನು ಇಷ್ಟು ದೂರ ಬಂದಿರೋದು ನನ್ನ ಜರ್ನಿಯಲ್ಲಿ. ಇನ್ನು ಮುಂದೆ ನೀವೇ ಕರ್ಕೊಂಡು ಹೋಗಬೇಕು. ಪ್ಲೀಸ್ ನಮ್ಮ ಸಿನಿಮಾ ಹಾಡನ್ನ ಸಪೋರ್ಟ್ ಮಾಡಿ. ತುಂಬ ಖುಷಿಯಾಗಿ ಇಷ್ಟಪಟ್ಟು ಮಾಡಿರೋಂಥ ಹಾಡು. ಸೊ ನಿಮ್ಮೆಲ್ಲರ ಸಪೋರ್ಟ್ ಮತ್ತು ಆಶೀರ್ವಾದ ನಮ್ಮ ಮೇಲಿರಲಿ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮದವ್ರಿಗೆ, ಪತ್ರಕರ್ತರಿಗೆ, ನನ್ನ ಎಲ್ಲ ಫ್ಯಾನ್ಸ್, ನಮ್ಮ ಬಾಯ್ಸ್ ಟೀಮ್, ಥ್ಯಾಂಕ್ ಯು. ಆ್ಯಂಡ್ ನನ್ನ ಸಿನಿಮಾ ತಂಡ, ನನ್ನ ಸಹಕಲಾವಿದರು, ನನ್ನ ಫ್ಯಾಮಿಲಿ, ನನ್ನ ಪ್ರೊಡ್ಯೂಸರ್ಸ್ ಹಾಗೂ ನನ್ನ ಬೆಟರ್ ಹಾಫ್, ಶೀ ಈಸ್ ಆಲ್ಸೋ ಹಿಯರ್. ಸೊ ಎಲ್ರಿಗೂ ಥ್ಯಾಂಕ್ ಯು ಇವತ್ತು ಈ ಪ್ರೋಗ್ರಾಮಿಗೆ ಬಂದಿರೋದಕ್ಕೆ. ಈ ಸಾಂಗಿಗೆ ಫಸ್ಟ್ ಬರ್ತೀನಿ. ಈ ಸಾಂಗ್ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಎಲ್ಲ ಮಾಡಿ ಮುಗಿಸಿ ಚಿಕ್ಕಪ್ಪಂಗೆ ತೋರಿಸ್ದೆ. ಫಸ್ಟ್ ಒಂದೇ ಮಾತು ಹೇಳಿದ್ರು, ಎಲ್ಲ ದೊಡ್ಡ ಸ್ಟಾರ್ಗಳಿಗೆ ಈ ಥರ ಸಾಂಗ್ ಮಾಡ್ತಾರೆ, ನಿನಗೆ ಸಿಕ್ಕಿರೋದು ಅದೃಷ್ಟ ಅಂತ. ಅದು ಖಂಡಿತ ನನ್ನ ಅದೃಷ್ಟನೇ. ಥ್ಯಾಂಕ್ ಯು ಮಹಂತೇಶ್ ಸರ್. ಯಾವುದೊಬ್ಬ ಒಂದು ಹೀರೋಗೆ ಈ ಥರ ಒಂದು ಸೆಟಪ್ ಆಗಿರಲಿ, ಈ ಥರ ಒಂದು ಸೆಟ್ಟು, ಬಾಬು ಅವ್ರದ್ದು ಕಾಸ್ಟ್ಯೂಮ್ಸು, ಸ್ವಾಮಿ ಸರ್ DOP, ಈ ಥರ ಒಂದು ಅದ್ಭುತವಾದ ಟೆಕ್ನಿಷಿಯನ್ಸ್ ತಂಡ ಸಿಕ್ಕಿ ಒಂದು ಒಳ್ಳೆ ಸಾಂಗ್ ಆಗೋದಿದೆಯಲ್ಲ, ಅದು ಶರಣ್ ಸರ್ ಹಾಡಿರೋದು ಬೇರೆ. ಇದು ತುಂಬಾ ಖುಷಿ ಕೊಡ್ತು ನನಗೆ. ಅದಕ್ಕೆ ಅಷ್ಟು ಎನರ್ಜಿ ಕಾಣಿಸುತ್ತೆ ಸಾಂಗಲ್ಲಿ. ಆಮೇಲೆ ಇದಕ್ಕೆ ಮೇಯ್ನ್ ಬಲವಾಗಿ ಒಂದು ಫೌಂಡೇಶನ್ ಆಗಿ ನಿಂತ್ಕೊಂಡಿದ್ದು ನಮ್ಮ ಗರಿಮಾ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಈ ಥರ ಒಂದು ಬಜೆಟಲ್ಲಿ ಆ್ಯಕ್ಚುಲಿ ಮೂರು ಸ್ಕೆಡ್ಯೂಲ್ ಮುಗಿಸ್ಬಿಡ್ತಾರೆ. ಅದನ್ನ ಒಂದು ಸಾಂಗಿಗೆ ಮಾಡಿದ್ದೀವಿ. ಡೆಫಿನೆಟ್ಲಿ ಏನಕ್ಕೆ ಅದು ರಿಚ್ನೆಸ್ ಕಾಣ್ತಿರೋದೆ ಅವ್ರು ನಮ್ಮನ್ನು ನಂಬಿದ್ದಕ್ಕೆ. ಸೊ ಇದು ತುಂಬ ಎಲ್ಲರದು ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲಿದೆ, ನಮ್ಮ ಡೈರೆಕ್ಟರ್ ಸರ್ ಮೇಲಿದೆ, ಮಹಂತೇಶ್ ಸರ್ ಮೇಲೆ. ಸೊ ಐ ಥಿಂಕ್ ಈ ಸಾಂಗ್ ಮುಖಾಂತರ ನಿಮ್ಮನ್ನೆಲ್ಲರನ್ನೂ ರಂಜಿಸಿದೀವಿ ಅಂತ ಅನ್ಕೋತೀನಿ. ನೆಕ್ಸ್ಟ್ ಬಂದು ಮುರಳಿ ಮಾಸ್ಟರ್. ಥ್ಯಾಂಕ್ ಯು ಮಾಸ್ಟರ್ ಫಾರ್ ಒಂದು ಅದ್ಭುತವಾಗಿ ಸ್ಟೆಪ್ಸು. ನನಗೆ ಅದನ್ನೇ ಯಾವಾಗ ಡ್ಯಾನ್ಸರ್ ಆದಮೇಲೆ ಇನ್ನೂ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಮುರಳಿ ಮಾಸ್ಟರ್ ಸಾಕು ಇಷ್ಟು ಸಾಕು ವರ್ಕ್ ಆಗುತ್ತೆ ಸುಮ್ಮನೆ ಅಂತಾರೆ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಅದಾದಮೇಲೆ ಮ್ಯೂಸಿಕ್ ನಮ್ಮ ಸಚಿನ್ ಬಸೂರ್ ಸರ್. ನಾನು ಒಂದು ಚಿಕ್ಕ ನಿಮ್ಮದು BGM RR ಮಾಡ್ಬೇಕಾದ್ರೆ ಒಂದು ತೋರಿಸಿದ್ರು. ಏನು ಅದ್ಭುತವಾಗಿ ಮಾಡ್ತೀರಾ ಸರ್, ಸುಮ್ಮನೆ ಒಂದು ಡೋರ್ ಕುಯ್ ಅನ್ನೋದ್ರಲ್ಲಿ ಒಂದು ಟ್ಯೂನ್ ಮಾಡಿದ್ದೀರಾ ಅಂತ. ಈ ಥರದ್ದೆಲ್ಲ ತುಂಬ ಯುನೀಕ್ ಥಾಟ್ಸ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಈಸ್ ಅ ಬ್ರಿಲಿಯಂಟ್ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಸರ್. ಥ್ಯಾಂಕ್ ಯು. ಒಂದು ಈ ಸಾಂಗ್ ಅಲ್ಲ, ನೆಕ್ಸ್ಟ್ ಒಂದು ಸಾಂಗ್ ಇದೆ,
ಒಂದ್ರ ಮೇಲೆ ಒಂದು ಬಿಡಬೇಕು ಅನ್ನೋದು ನಮಗೆ ಪ್ರಮೋಷನಲ್ ಮಾತಾಡ್ಬೇಕಾದ್ರೆ ಫಸ್ಟ್ ಶಕಲಕನೇ ಈ ಬಾರ್ ಸೆಟ್ ಮಾಡ್ಬಿಟ್ಟಿದೀವಿ. ಇನ್ ನೆಕ್ಸ್ಟ್ ಮಧುರ ಮುಗುಳ್ನಗೆ ಸೊ ಅದು ಒಂದು 4 ಸಾಂಗ್ಸ್ ಎಲ್ಲಾನು ಚೆನ್ನಾಗಿ ಬಂದಿದೆ ಈ ಸಿನಿಮಾಲಿ. ಮೇನ್ ಕ್ರೆಡಿಟ್ಸ್ ನಮ್ಮ ಮಹಾಂತೇಶ್ ಸರ್, ನಮ್ಮ ಡೈರೆಕ್ಟರ್ ಸರ್. ಫಸ್ಟ್ ಬಂದಾಗ ನಮ್ಮಿಬ್ರದ್ದು ಒಂದು ಟಗ್ ಆಫ್ ವಾರ್ ಇತ್ತು. ಫಸ್ಟು ಒಂದು ಪ್ರೊಡಕ್ಷನ್ ಇತ್ತು, ಅದಾದ್ಮೇಲೆ ಇಲ್ಲ ಆಗ್ಲಿಲ್ಲ, ತುಂಬಾ ವರ್ಷಗಳು ನಮ್ಮಿಬ್ರದ್ದು ಸರ್ ಆಗುತ್ತಾ ಇದು ಸಿನಿಮಾ ಮಾಡ್ತೀವಾ, ಏನ್ ಕತೆ ಇದು. ಆಮೇಲೆ ಹೆಂಗೋ ಒಂದು ಸ್ಟಾರ್ಟ್ ಆಯ್ತು, ನಾ ಹೆಂಗೋ ಒಪ್ಕೊಂಡೆ, ಅವರು ಕನ್ವಿನ್ಸ್ ಮಾಡಿದ್ರು. ಅದಾದ್ಮೇಲೆ ಒಂದು ಸ್ಪಾರ್ಕ್ ಸ್ಟಾರ್ಟ್ ಆಯ್ತು ಸಿನಿಮಾದು. ನನ್ನ ಲೈಫಲ್ಲಿ, ನನ್ನ ಕರಿಯರಲ್ಲಿ ಕ್ವಿಕೆಸ್ಟ್ ಸಿನಿಮಾ, ಸ್ಟಾರ್ಟ್ ಅಂಡ್ ಸ್ಟಾಪ್ ಅಂಡ್ ರಿಲೀಸ್, ಸ್ಪಾರ್ಕ್. ಒಂದು ಸಿನಿಮಾನ ಯಾವ ಥರ ಮಾಡಬೇಕು, ಯಾವ ಥರ ಪ್ಲಾನಿಂಗ್ ಇಟ್ಕೋಬೇಕು, ಯಾವ ಥರ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ನಿಜವಾಗ್ಲೂ ಈ ಸಿನಿಮಾ ನನಗೆ ಹೇಳ್ಕೊಡ್ತು. ಈ ಸಿನಿಮಾ ತುಂಬಾ ಜನಕ್ಕೆ ಮಾದರಿ ಆಗಬೇಕು. ಯಾಕಂದ್ರೆ ತುಂಬಾ ವರ್ಷಗಳು ಆರ್ಟಿಸ್ಟು ರಾಂಗ್ ಟೀಮ್ ಜೊತೆ ಸೇರ್ಕೊಂಡು ತುಂಬಾ ವರ್ಷಗಳು ವೇಸ್ಟ್ ಮಾಡ್ಕೊಂಡ್ಬಿಡ್ತಾರೆ. 3 ವರ್ಷ, 4 ವರ್ಷ ಸಿನಿಮಾಗಳು ನೆಸೆಸಿಟಿ ಇಲ್ಲ. ಈ ಸಿನಿಮಾ ನಾವು ಮಾಡಿದ್ವಿ 40 ದಿನ, ಆಲ್ಮೋಸ್ಟ್ ಒಂದು 4 to 6 months ಫಿನಿಶ್. ಯಾಕಂದ್ರೆ ನಮ್ಮ ಕಾರ್ಪೊರೇಟ್ ಪ್ಲಾನಿಂಗ್ ಇತ್ತು ನಮ್ಮ ಜೊತೆ. ಸೊ ನಮ್ಮ ID ಟೈಕೂನ್ ಆಗಿರೋ ನಮ್ಮ ಅವಿನಾಶ್ ಸರ್ ಹಾಗೂ ದೆನ್ ಡೆಫಿನೆಟ್ಲಿ ಅಂಕಿತಾ ವಸಿಷ್ಠ ಮ್ಯಾಮ್ ಅಂಡ್ ದರ್ ಎಂಟೈರ್ ಪ್ರೊಡಕ್ಷನ್ ಟೀಮ್, ನಮ್ಮ ಗರಿಮಾ ಮ್ಯಾಮ್, ಎಷ್ಟು ಪರ್ಫೆಕ್ಟ್ ಪ್ಲಾನಿಂಗ್ ಇರುತ್ತೆ. ಈ ಸಾಂಗ್ಗೆ ಏನ್ ಬೇಕು, ಈ ಸೆಟ್ಗೆ ಎಷ್ಟಾಗುತ್ತೆ ತಗೊಳ್ಳಿ, ಮಾಡಿ ಫಿನಿಶ್ ಮಾಡಿ ನನ್ಗೆ ಕೊಡ್ಬೇಕು, ಇಷ್ಟೇ ದಿನ ನಿಮ್ಗೆ ಕೊಡೋದು. ಅದು ಕರೆಕ್ಟಾಗಿ ವಿಶ್ವಾಸ್ ಅವ್ರಿಗೆ ರೈಟ್ ಹ್ಯಾಂಡ್ ಎಲ್ಲ ಮಾಡಿ ನಿಜವಾಗ್ಲೂ ನನಗೆ ಈ ತರ ಆಗುತ್ತೆ. ಎರಡು ದಿನದಲ್ಲಿ ಮಾಡಿದ್ವಲ್ಲ ಸರ್ ಇದು, 2 days. ತೋರಿಸೋರೆಲ್ಲ ಕೇಳ್ತಾರೆ ಹೆಂಗ್ ಮಾಡಿದ್ರಿ ಇದನ್ನ ಅಂತಾರೆ. ಅದನ್ನ ಹೇಳಿದೆ, ಕರೆಕ್ಟ್ ಪ್ಲಾನಿಂಗ್ ಎಕ್ಸಿಕ್ಯೂಷನ್ ಇದ್ರೆ ಎಷ್ಟು ಈಸಿ ಆಗುತ್ತೆ ಸಿನಿಮಾ ಮಾಡೋದು. ಅದಷ್ಟೇ ಬೆನಿಫಿಟ್ ಕೂಡ ಪ್ರೊಡ್ಯೂಸರ್ಸ್ಗೆ. 2 ವರ್ಷ ಮಾಡಿ ರಿಟರ್ನ್ಸ್ ಬರ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದನ್ನೇ 6 ತಿಂಗಳಲ್ಲಿ ಫಾಸ್ಟ್ ಆಗಿ ಮಾಡ್ಕೊಡಿ, ಇನ್ನೂ ಬೇಗ ಆಗುತ್ತೆ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪ್ರೊಡಕ್ಷನ್, ನಮ್ಮ ಗರಿಮಾ ಅವಿನಾಶ್ ಪ್ರೊಡಕ್ಷನ್ಸ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸರ್. ಅಂಡ್ ಈ ಸಿನಿಮಾ, ಈ ಲೇಬಲ್ ಲಹರಿ ಸಂಸ್ಥೆ, ನಮ್ಮ ಮನೋಹರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಟೈಅಪ್ ಆಗಿ ನಮ್ಮನ್ನು ನಂಬಿ, ನಿಮ್ಮ ಬ್ಯಾನರ್ ಅಲ್ಲಿ 1000 ಹಿಟ್ ಸಾಂಗ್ಗಳಿದೆ, ಅದರೊಳಗೆ ಇದೊಂದು ಸೇರ್ಕೊಳ್ಳುತ್ತೆ ಅಂತ ಅನ್ಕೋತಾ ಇದ್ದೀನಿ. ಇದನ್ನ ಹಿಟ್ ನೀವು ಮಾಡಬೇಕು. ಹಾಗೆ ನನ್ನ ತಂಡ, ಪ್ರೇಮ್ ಸರ್ ಇಲ್ಲಿದ್ದಾರೆ, ಥ್ಯಾಂಕ್ ಯು ಸರ್. ಅವ್ರು ಅದನ್ನೇ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ರು, ಏನಪ್ಪ ನೀನು ನಂದಿನಿ ಹಾಲಲ್ಲಿ ಸ್ನಾನ ಮಾಡ್ತೀನಿ ನೀನು ಅಂತ. ಇಲ್ಲ ಸರ್, ನಾರ್ಮಲ್ ನಮ್ಮ ಕಾವೇರಿ ನೀರಲ್ಲೇ ಸ್ನಾನ ಮಾಡೋದು, ಉಳಿಸ್ತಾ ಇದೀವಿ ಇವಾಗ ಸ್ವಲ್ಪ. ಡೆಫಿನೆಟ್ಲಿ ಈಸ್ ಬಿನ್ ಅ ವಂಡರ್ಫುಲ್ ಕೋ ಆಕ್ಟರ್ ಫಾರ್ ಮೀ. ಅಂಡ್ ನನ್ನ ಅಗೇನ್ಸ್ಟು ಆಗಿರ್ಲಿ, ಜೊತೆಗಾಗಿರ್ಲಿ, ಏನೋ ಒಂದು ನಮಗೆ ಪ್ರತಿಯೊಂದು ಇಂಪ್ರವೈಸೇಷನ್ಸ್ಗೂ ತುಂಬಾ ಹೆಲ್ಪ್ ಮಾಡೋರು ಸರ್. ಅವರು ತುಂಬಾ ಎಕ್ಸ್ಪೀರಿಯನ್ಸ್ ಇಂದ ನಾವು ಒಂಚೂರು ಅದರಿಂದ ಕಲಿತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಅಂಡ್ ರಚನಾ, ಪ್ರಾಕ್ಟೀಸ್ ಇಂದ ಆಗಿರ್ಲಿ, ಫಸ್ಟ್ ಆಫ್ ಆಲ್ ಅವ್ರಿಗೆ ಒಂದು ಭಯ ಇದ್ದಿದ್ದು ನಾನು ಡ್ಯಾನ್ಸರ್ ಅಂತ. ನಾನು ಒಂದು ಈಗ ಕಲಿತಾ ಇರೋ ಚಿಕ್ಕ ಪುಟ್ಟ ಡ್ಯಾನ್ಸರ್ ತರ. ಬಟ್ ಅವರು ಬಂದು ಆ ಒಂದು ಎನರ್ಜಿ, ಆ ಹುಮ್ಮಸ್ಸು ಕಲ್ದು ಪ್ರಾಕ್ಟೀಸ್ ಮಾಡಿ ಸೆಟ್ ನನ್ನ ಎನರ್ಜಿಗೆ ಮ್ಯಾಚ್ ಮಾಡೋದು, ಇಟ್ ಇಸ್ ನಾಟ್ ಎನ್ ಈಸಿ ಟಾಸ್ಕ್. ಯಾಕಂದ್ರೆ ನಾವು ಅಷ್ಟು ಹೈಟ್ ಅಪ್ ಆಗಿರ್ತೀವಿ, ಮುರಳಿ ಮಾಸ್ಟರ್ ಅಷ್ಟು ಹೈಟ್ ಕೊಡ್ತಾ ಇರ್ತಾರೆ, ಅಷ್ಟು ಎನರ್ಜಿಲಿ ಇರ್ತೀವಿ. ಆ ಎನರ್ಜಿಗೆ ಮ್ಯಾಚ್ ಮಾಡೋದಿದೆಯಲ್ಲ ಆಸ್ ಅ ಹೀರೋಯಿನ್, ಇಟ್ಸ್ ಅ ವೆರಿ ಗುಡ್ ಬಿಗ್ ಟಾಸ್ಕ್ ಅಂಡ್ ಯು ಡನ್ ಎಕ್ಸಲೆಂಟ್ ಜಾಬ್. ಸೊ ಥ್ಯಾಂಕ್ ಯು ರಚನಾಗೆ. ಹಾಗೂ ನನ್ನ ಸಹ ಕಲಾವಿದರಾದ ಧರ್ಮಣ್ಣ, ಮಹಾಂತೇಶ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾ ಅಲ್ಲಿ. ನೋಡ್ಬೇಕು, ಐ ಥಿಂಕ್ ನೆಕ್ಸ್ಟ್ ಟ್ರೈಲರ್ ಎಲ್ಲ ಅನೌನ್ಸ್ಮೆಂಟ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಹಂತವಾಗಿ. ಸೊ ಆಸ್ ಅ ಹೀರೋ ಒಂದು ಕೇಳ್ಕೊಳ್ಳೋದೇನಂದ್ರೆ, ನಾನು ಹೀರೋ ಆಗಕ್ಕೆ ಕಾರಣ ನನ್ನ ತಂಡ ಪ್ಲಸ್ ನೀವೆಲ್ಲರೂ. ನಾವು ಒಂದು ನಮ್ಮ ಕೆಲಸ ಕೊಟ್ಟಿದ್ದನ್ನ ಅಚ್ಚುಕಟ್ಟಾಗಿ ಮಾಡ್ತೀವಿ ಹೊರತು ಅದನ್ನ ಪ್ರೋತ್ಸಾಹಿಸಿ ಬೆಳೆಸೋದು ನೀವು. ಸೊ ನಿಮ್ಮಿಂದ ನಾವು ಅದೇನೇ ಇದ್ರು, ಈ ಸ್ಪಾರ್ಕ್ ಸಿನಿಮಾ ನನ್ನ ಲೈಫಲ್ಲಿ ಫಸ್ಟ್ ಸ್ಪಾರ್ಕ್ ಅಂತಾನೆ ಅನ್ಕೊಳ್ಳಿ, ನನ್ನ ಡೆಬ್ಯೂ ಸಿನಿಮಾ ಅಂತಾನೆ ಕನ್ಸಿಡರ್ ಆಗಲಿ ಆಸ್ ಆಕ್ಷನ್ ಹೀರೋ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಈ ಸಿನಿಮಾಗೆ. ಇದೇ ಸೆಪ್ಟೆಂಬರ್ 25ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನೋಡಿ, ಹರಿಸಿ, ಹಾರೈಸಿ. ಇದು ನಿಮ್ಮೆಲ್ಲರ ಕಿಡಿ, ನಾನು ಒಬ್ಬಂದಲ್ಲ. ಥ್ಯಾಂಕ್ ಯು ಸೋ ಮಚ್. ಮನಸ್ಸುಗಳು ಆ ಸಿನಿಮಾವನ್ನು ಅಷ್ಟು ಪ್ರೀತಿಸಿದ್ದಾರೆ, ಅದರ ಪ್ರತಿಫಲ ಅದಷ್ಟು ಚೆನ್ನಾಗಿ ಬಂದಿರೋದಕ್ಕೆ ಕಾರಣ. ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಅವಿನಾಶ್ ಸರ್ ಆ್ಯಂಡ್ ಗರಿಮಾ ಮೇಡಮ್, ಎಂಟರ್ ಯುವರ್ ಫ್ಯಾಮಿಲಿ. ಥ್ಯಾಂಕ್ಸ್ ಫಾರ್ ಕಮಿಂಗ್ ಫಾರ್ ಕನ್ನಡ ಇಂಡಸ್ಟ್ರಿ, ಯು ಪ್ರೊಡ್ಯೂಸ್ ದ ಕನ್ನಡ ಮೂವಿ. ಆ್ಯಂಡ್ ತುಂಬ ಖುಷಿಯಾಗಿದೆ ಏನಂದರೆ, ಅವ್ರಿಗಿರೋ ಕಾಂಟ್ಯಾಕ್ಟ್ಗೆ, ಅವ್ರ ಹತ್ರ ಇರೋ ದುಡ್ಡಿಗೆ, ಅವ್ರ ಹತ್ರ ಇರೋ ಪ್ರತಿಭೆಗೆ, ನಾಲೆಡ್ಜ್ಗೆ ಅವರೊಂದು ಹಾಲಿವುಡ್ ಸಿನಿಮಾ ಮಾಡ್ಬೋದು, ಅಷ್ಟು ಕಾಂಟ್ಯಾಕ್ಟ್ ಇದೆ ಅವ್ರಿಗೆ, ಅಷ್ಟು ದುಡ್ಡಿದೆ ಅವ್ರ ಹತ್ರ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರೆಲ್ಲ ಬಿಟ್ಟು ನಾನು ಕನ್ನಡ ಸಿನಿಮಾ ಮಾಡ್ತೀನಿ ಅಂತ ಬಂದು, ಅದು ಕನ್ನಡದಲ್ಲಿ 16 ಕೋಟಿ ಹಾಕಿ ಒಬ್ಬ ಹೊಸ ಹೀರೋಗೆ ಪ್ರೊಡ್ಯೂಸ್ ಮಾಡೋದು ಇದೆಯಲ್ಲ, ದಟ್ ಈಸ್ ದ ಗ್ರೇಟ್ ಸಿಂಗ್. ದಯವಿಟ್ಟು ಒಂದು ಚಪ್ಪಳೆ ಬರಲಿ.
ನಾನು ಯಾವಾಗಲೂ ಸ್ಟೇಜ್ ಮೇಲೆ ಬಂದಾಗ ಹೇಳ್ತಾ ಇರ್ತೀನಿ, ಇಂಡಸ್ಟ್ರಿ ನಡೀತಾ ಇರೋದು ಹೊಸ ಪ್ರೊಡ್ಯೂಸರ್ಗಳಿಂದ, ಸಣ್ಣ ಪುಟ್ಟ ಪ್ರೊಡ್ಯೂಸರ್ಗಳಿಂದಾನೇ ಹೊರತು ತುಂಬ ದೊಡ್ಡ ದೊಡ್ಡ ಬ್ಯಾನರ್ಗಳಿಂದ ಏನು ಆಗ್ತಾ ಇಲ್ಲ ಅಂತ. ಜಸ್ಟ್ ಇಮ್ಯಾಜಿನ್ ಮಾಡಿ, ಅವರು 16 ಕೋಟಿ ಹಾಕಿ ಒಬ್ಬ ಹೊಸ ಹೀರೋಗೆ ಒಂದು ಸಿನಿಮಾ ಮಾಡ್ತಾರೆ ಅಂದರೆ ಅವ್ರ ಪ್ಯಾಷನ್ ಎಷ್ಟಿದೆ ಅಂತ. ಎಲ್ಲರೂ ಹೇಳಿದ್ರು ಅವ್ರದ್ದೊಂದು ಕಾರ್ಪೊರೇಟ್ ಸ್ಟೈಲ್ ಇದೆ. ನಿಜಕ್ಕೂ ತುಂಬ ಇಷ್ಟ ಆಗಿದೆ ಅಂದರೆ ಆ ಕಾರ್ಪೊರೇಟ್ ಸ್ಟೈಲ್. ಸೊ ಹಾಗಾಗಿ ಆ ಥರ ಕಾರ್ಪೊರೇಟ್ ಪ್ರೊಡ್ಯೂಸರ್ಗಳು ಕನ್ನಡ ಇಂಡಸ್ಟ್ರಿಗೆ ಬರಬೇಕು. ಸೊ ಅದು ನಮ್ಮ ಬಹಳ ದೊಡ್ಡ ಹೆಬ್ಬಯಕೆ. ಅದು ಫಸ್ಟ್ ಸ್ಟೆಪ್ಪು ನಿಮ್ಮಿಂದ ಆಗಿದೆ ಸರ್. ವಿ ವುಡ್ ಲೈಕ್ ಡೂ ಮೋರ್ ಕನ್ನಡ ಮೂವೀಸ್ ಪ್ಲೀಸ್. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿ ಅಂದರೆ ಇಟ್ಸ್ ಲೈಕ್ ಆಲ್ರೆಡಿ ತುಂಬ ಅದ್ಭುತವಾದಂಥ ಇಂಡಸ್ಟ್ರಿ. ಯು ಪೀಪಲ್ ಆರ್ ಕಮಿಂಗ್, ಇಟ್ಸ್ ಲೈಕ್ ಒನ್ ಮೋರ್ ಫೆದರ್ ಫಾರ್ ಅವರ್ ಕನ್ನಡ ಇಂಡಸ್ಟ್ರಿ. ರಿಯಲಿ ಐ ಅಪ್ರಿಷಿಯೇಟ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎಂಟರ್ ಯುವರ್ ಫ್ಯಾಮಿಲಿ. ಮೈ ಲಾರ್ಡ್, ಥ್ಯಾಂಕ್ ಯು ಮೈ ಲಾರ್ಡ್. ಸೊ ನೋ ಸರ್, ಇಟ್ಸ್ ಅವರ್ ಪ್ಲೆಷರ್. ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ನಿರಂಜನ್ ಮತ್ತು ರಚನಾ ನಂದಿನಿ ಹಾಲಲ್ಲಿ ಸ್ನಾನ ಮಾಡಿ, ನಂದಿನಿ ಪೇಡ ತಿಂದು, ನಂದಿನಿ ಗೋವಾ ತಿಂದು, ನಂದಿನಿ ಪನ್ನೀರ್ ತಿಂದು, ನಂದಿನಿ ತುಪ್ಪ ಇಲ್ಲ, ತುಪ್ಪ ಕಲರ್ ಸ್ವಲ್ಪ ಬೇರೆ ಆಗುತ್ತೆ ಮೇಡಮ್, ನಂದಿನಿ ಬೆಣ್ಣೆಲಿ ಹಲ್ಲುಜ್ಜಿ, ಈ ಥರ ವೈಟ್ ಏನು ಬರುತ್ತೆ ಅದನ್ನೇ ಹೇಳಬೇಕು, ಕ್ರೀಮ್ ಇದೆಲ್ಲ ಹಿಂಗೆ ಆಗಿ ಸಿನಿಮಾಗೆ ರಿಫ್ಲೆಕ್ಟರ್ಗಳು ಹಾಕಿಲ್ಲ, ಸ್ವಾಮಿ ಲೈಟೇ ಯೂಸ್ ಮಾಡಿಲ್ಲ, ಬರೀ ಅವ್ರ ರಿಫ್ಲೆಕ್ಷನಲ್ಲಿ ಹಂಗೆ ತೆಗೆದುಬಿಟ್ಟಿದ್ದಾರೆ. ಇಬ್ಬರು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆ್ಯಂಡ್ ನಿರಂಜನ್ ನಮ್ಮ ಕನ್ನಡದ ಸ್ವಚ್ಛ ಪ್ರತಿಭೆ. ಅದು ಪ್ರವಾಹದಲ್ಲಿ ಕೊಚ್ಕೊಂಡು ಬೇರೆ ಇಂಡಸ್ಟ್ರಿಗೆ ಹೋಗೋದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಕನ್ನಡ ಪ್ರೊಡ್ಯೂಸರ್ಗಳು ಒಂದು ಅಣೆಕಟ್ಟನ್ನು ಹಾಕಿ ಆ ಪ್ರತಿಭೆನ ಇಲ್ಲೇ ಉಳಿಸ್ಕೊಳ್ಳೋಂಥ ಒಂದು ಪ್ರಯತ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದರ್ವೈಸ್ ಅವನಿರೋ ಕಲರ್ಗೆ, ಅವನಿರೋ ಹೈಟ್ಗೆ, ಅವ್ನ ಡಾನ್ಸ್ಗೆ, ಫೈಟ್ಗೆ, ಆ್ಯಕ್ಟಿಂಗ್ಗೆ ಗ್ಯಾರಂಟಿ ಯಾರಾದರೂ ಅವನ್ನ ಕಂಕ್ಳಲ್ಲಿ ಇಟ್ಕೊಂಡು ಎತ್ಕೊಂಡು ಹೋಗ್ಬಿಡ್ತಾರೆ. ಅದು ನಮ್ಮ ಭಯ. ಸೊ ಆಗಲೇ ಸಚಿನ್ ಅವ್ರು ಹೇಳಿದಾಗೆ ಕಮರ್ಷಿಯಲ್ ಸಾಂಗ್ಸು, ಕಮರ್ಷಿಯಲ್ ಡಾನ್ಸ್ ಎಲ್ಲ ನೋಡಿ ತುಂಬ ವರ್ಷಗಳಾಗೋಯ್ತು. ನಾವು ಈಗೆಲ್ಲ ರಿಯಲಿಸ್ಟಿಕ್ ಅಂತ ಬರೀ ಮಾಂಟೇಜಲ್ಲೇ ಸಾಂಗ್ಗಳು ಮುಗ್ದೋಗುತ್ತೆ. ಇವತ್ತು ಸೆನ್ಸಿಗೆ ನಾವು ಅಂಥ ಕಮರ್ಷಿಯಲ್ ಸಾಂಗ್ಗಳನ್ನ ನಾವು ಕೊಡ್ತಾ ಇಲ್ಲ. ಸೊ ಅದರಲ್ಲಿ ಈ ಒಂದು ಸಿನಿಮಾಗೆ ಮತ್ತೆ ಒಂದು ರೀಸೈಕ್ಲಿಂಗ್ ಥರ ಒಂದು ಕಮರ್ಷಿಯಲ್ ಸಾಂಗ್ನ ಮಾಡಿದ್ದೀರ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಎಲ್ಲ ಈ ಸಿನಿಮಾಗೋಸ್ಕರ ಕಷ್ಟಪಟ್ಟಂಥ ಎಲ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಆ್ಯಂಡ್ ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಪ್ಯಾಷನಾಗಿ ಈ ಸಿನಿಮಾವನ್ನು ಮಾಡಿದ್ದಾರೆ, ಎಂಟೈರ್ ಎಲ್ಲ ಟೀಮು ಸಹ. ಹಾಗಾಗಿ ಇದೇ ಸೆಪ್ಟೆಂಬರ್ 25ಕ್ಕೆ ಬರ್ತಾ ಇದ್ದೀರಿ. ಅದು ಹೆಚ್ಚಾಗಿ ನನ್ನ ಗೆಳೆಯ ಶರಣ್ ಈ ಹಾಡನ್ನು ಹಾಡಿದ್ದಾನೆ. ಅವನು ಮುಟ್ಟಿದೆಲ್ಲ ಚಿನ್ನ ಹಾಡಿರೋ ಹಾಡೆಲ್ಲ ಸೂಪರ್ ಡೂಪರ್ ಹಿಟ್ ಆಗಿದೆ. ನಮ್ಮ ಸಚಿನ್ ಅವರು ಇರ್ಬೋದು, ಪ್ರಮೋದ್ ಮರ್ವಂತ್ ಇವ್ರು ಇರ್ಬೋದು, ಮುರಳಿ ಇರ್ಬೋದು, ಎಡಿಟರ್ಸು ಆ್ಯಂಡ್ ಸಿಂಗರ್ಸು, ಸಂಗೀತ ಎಲ್ಲರೂ ಸಹ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ರು. ಆ್ಯಂಡ್ ಮನೋಹರ್ ಸರ್, ನಿಮ್ಮ ಆಶೀರ್ವಾದ, ಇಂಡಸ್ಟ್ರಿನ ಮೊದಲಿಂದ ನೋಡಿರೋರು ನೀವು ಸರ್. ನಮ್ಮ ನಿರಂಜನ್ ಹೇಳಿದಾಗೆ ಸಾವಿರಾರು ಹಾಡುಗಳಿಗೆ ಒಂದು ಸ್ಫೂರ್ತಿಯನ್ನು ಕೊಟ್ಟಂಥವ್ರು ನೀವು. ನಿಮ್ಮ ಆಶೀರ್ವಾದನೂ ಈ ಸಿನಿಮಾ ಮೇಲಿದೆ. ಒಳ್ಳೆಯದಾಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮಾಧ್ಯಮದವರಲ್ಲಿ ವಿನಂತಿ, ಒಂದು ಎಕ್ಸ್ಟ್ರಾ ಸಪೋರ್ಟ್, ಒಂದೆರಡು ಸಾಲ ಎಕ್ಸ್ಟ್ರಾ ಬರೆಯೋದಿರ್ಬೋದು, ಒಂದೆರಡು ರೀಲ್ ಎಕ್ಸ್ಟ್ರಾ ಹಾಕೋದಿರ್ಬೋದು, 2 ಮಾತು ಹೆಚ್ಚಿಗೆ ಮಾತಾಡೋದಾಗ್ಬೋದು. ಈ ಸಿನಿಮಾ ಬಗ್ಗೆ ಸ್ಪೆಷಲ್ ಆಗಿ ಮಾಡಿ, ಯಾಕಂದರೆ ಈ ಸಿನಿಮಾ ಬಹಳಷ್ಟು ಜನಕ್ಕೆ ಭವಿಷ್ಯ ನಿರ್ಧಾರ ಆಗುವಂಥ ಸಿನಿಮಾ. ನಿರಂಜನ್ ಸಿನಿಮಾ ಸೂಪರ್ ಸ್ಟಾರ್ ಅಂತ ಒಂದು ಸಿನಿಮಾಗೆ ನಾನೇ ಮುಹೂರ್ತಕ್ಕೆ ಹೋಗಿದ್ದೆ ಚೀಫ್ ಗೆಸ್ಟ್ ಆಗಿ. ಆ ಸಿನಿಮಾಯಿಂದ ಅವ್ನು ಸೂಪರ್ ಸ್ಟಾರ್ ಆಗಿಲ್ಲ, ಬಟ್ ಈ ಸಿನಿಮಾಯಿಂದ ಡೆಫಿನೆಟ್ ಆಗಿ ಹೇಳ್ತೀನಿ ಅವ್ನು ಸೂಪರ್ ಸ್ಟಾರ್ ಆಗೇ ಆಗ್ತಾನೆ. ನಿಮ್ಮ ಚಿಕ್ಕಪ್ಪನ ಮೀರಿಸುವಂಥ ಪ್ರತಿಭೆ ನೀನು ಆಗಬೇಕು ಅನ್ನೋದು ನಮ್ಮ ಆಸೆ. ಸೊ ಹಾಗಾಗಲಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ಒನ್ಸ್ ಅಗೇನ್ ಲವ್ ಯು. Thank you so much, Prem sir. And